ಪಿಂಕ್ ಪಿಂಕ್ ಮಾಡಿದ್ದೀರಿ ಫುಲ್ ಲೀಕ್ ಆಯಿತು. ಕಮಿಂಗ್ ಸಮ್ವಾನ್ ಇಸ್ ಕಮಿಂಗ್. ಒಂದು ಲಿಪ್ ಲೈನರಿಗೆ ಇಷ್ಟು ದೊಡ್ಡ ಬಾಕ್ಸ್. ಉಫ್, ಸಖತ್ತಾಗಿದೆ ಗೈಸ್. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ವರ್ಚನ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಹೌಲ್ ಮಾಡ್ತಾಯಿದ್ದೀನಿ. ಮೀಶೋ ಹೌಲ್ ಮತ್ತು ಪರ್ಪಲ್ ಹೌಲ್. ಫಸ್ಟ್ ಬಂದುಬಿಟ್ಟು ಪರ್ಪಲ್ ಹೌಲ್ ಮಾಡ್ತೀನಿ. ಒಂದು ಲಿಪ್ ಲೈನರ್ ಆರ್ಡ್ರ್ ಮಾಡಿದ್ದೆ ಬ್ರೌನ್ ಕಲರಾಗಿ. ಆಲ್ರೆಡಿ ಓಪನ್ ಮಾಡಿದ್ದೀನಿ, ನಾನು ನೋಡಬೇಕಿತ್ತು. ಸೊ ವಿಡಿಯೋ ಮೊನ್ನೆನೇ ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ. ಒಂದು ಲಿಪ್ ಲೈನರಿಗೆ ಇಷ್ಟು ದೊಡ್ಡ ಬಾಕ್ಸ್. ಇದ್ರದ್ದು ಪ್ರೈಸ್ ಡೀಟೇಲ್ ಎಷ್ಟು? 181 ಮಚ್. ಎಷ್ಟು ಏನೋ ಸಮಥಿಂಗ್ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಲಿಪ್ ಲೈನರ್ ಬಂದು ಇದು NYB ಅವ್ರದ್ದು. ಬಟ್ ಇಲ್ಲಿ NYB ಲಿಪ್ ಲೈನರ್ ಅಂದರೆ ಲೈಕ್ ಇದು ಬೇರೆ ಕಲರ್ ಬ್ರೌನ್. ಆ್ಯಕ್ಚುಲಿ ನನಗೆ ಇದು ಇಷ್ಟ ಆಗಿಲ್ಲ, ಒಂಥರ ಆರೆಂಜ್ ಟೈಪ್ ಬಂದಿದೆ. ಅಂದರೆ ಲೈಕ್ ಬ್ರೌನ್ ಗರ್ಲ್ಸ್ಗೆ ಇದು ಸೂಟೇಬಲ್ ಆಗಲ್ಲ, ನನಗೆ ಇಷ್ಟ ಆಗಿಲ್ಲ. ಆದರೂ ಪರವಾಗಿಲ್ಲ, ಡ್ಯಾನ್ಸ್ ಎಲ್ಲ ಇರುವಾಗ ಯೂಸ್ ಮಾಡಬಹುದು ಅಂತ ನಾನು ಫಿಕ್ಸ್ ಆಗಿದ್ದೀನಿ. ಸೊ ಅಷ್ಟೇನು ಲೈಕ್ ಆಗಿಲ್ಲ. ನೆಕ್ಸ್ಟ್ ಬಾಕ್ಸ್ ಬಂದು ಪರ್ಪಲ್. ಇದು ಪರ್ಪಲ್ ಆ್ಯಂಡ್ ಇದು ಸಹ ಪರ್ಪಲ್. ಪ್ಯಾಕಿಂಗ್ ಮಾತ್ರ ಸಖತ್ತಾಗಿ ಮಾತಾಡ್ತಾರೆ ಅಂತ ಹೇಳ್ತೀನಿ. ಪ್ಯಾಕಿಂಗ್ ಮಾತ್ರ ಸಖತ್ತಾಗಿ ಮಾಡ್ತಾರೆ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಲ್ ಇಷ್ಟು ಉದ್ದ ಇದೆ. ಇದು ಉಲ್ಟಾ ಪಲ್ಟಾ ಎಲ್ಲನೂ ಇದೆ. ಟೋಟಲ್ ನಮ್ಮದು ಇದು ಎರಡು ಪ್ರಾಡಕ್ಟಿಗಾಗಿ 580 ಆಯಿತು. ಸೊ ಇದು ಸಹ ನಾನು ಎಂತ ಇದು ಫೇಸಸ್ ಕೆನಡಾ. ಇದು ಫೇಸಸ್ ಕೆನಡಾ ಅವ್ರದ್ದು ಕಾಂಫಿ ಮ್ಯಾಟಿ ಕ್ರಯನ್. ಅಂದರೆ ಇದು ಲೈಕ್ ಲಿಪ್ಸ್ಟಿಕ್ ಥರಾನೇ ಕಾಣಿಸ್ತಾ ಇದೆಯಾ? ಬಟ್ ನನಗೆ ಸೂಟ್ ಆಗ್ತಾಯಿಲ್ಲ. ಐ ಥಿಂಕ್ ನಾನು ಶಾಪಿಂದನೇ ಪರ್ಚೇಸ್ ಮಾಡೋದು ಒಳ್ಳೆಯದು ಅಂತ ಅನ್ನಿಸ್ತು ನನಗೆ. ಆ್ಯಕ್ಚುಲಿ ಸೂಟೇಬಲ್ ಆಗುವಂತಹ ಲಿಪ್ಸ್ಟಿಕ್ ಅಂತಲೇ ಹೇಳಲ್ಲ, ಲಿಪ್ ಲೈನರ್ ಬಂದು ಬ್ರೌನ್ ಶೇಡ್ ನನಗೆ ಸಿಗ್ತಾನೇ ಇಲ್ಲ. ಅದು ಐ ಆಮ್ ಡಲ್. ಇದನ್ನು ಲೈಕ್ ಬ್ಲಷ್ ಆಗಿ ಯೂಸ್ ಮಾಡಬಹುದು. ಪಿಂಕ್ ಮಾಡಿದ್ದೀರಿ ಫುಲ್ ಲೀಕ್ ಆಯಿತು. ಬ್ಲಷ್ ಮಾಡೋಕ್ಕೆ ಹೋಗಿ ಫುಲ್ ಕಂಪ್ಲೀಟ್ ಸ್ಪ್ರೆಡ್ ಆಯಿತು. ಪರವಾಗಿಲ್ಲ. ಇದು ಯಾವುದು? ಇದು ಫೇಸಸ್ ಕೆನಡಾ ಅವ್ರದ್ದು. ಇದು ಸಹ ನನಗೆ ಯೂಸ್ ಇಲ್ಲ, ಡ್ಯಾನ್ಸ್ ಟೈಮಲ್ಲಿ ಯೂಸ್ ಆಗಬಹುದು. ಹೋಪ್. ಹೇಗಿದ್ದರೂ ನೆಕ್ಸ್ಟ್ ಮಂತಿಂದ ಡ್ಯಾನ್ಸ್ ಇದೆ. ನೆಕ್ಸ್ಟ್ ಮಂತ್ ಡ್ಯಾನ್ಸ್ ಇದೆ, ಸೊ ಅದಕ್ಕೆ ಯೂಸ್ ಆಗ್ಬೋದು. ಪ್ಯಾಕಿಂಗ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಗೈಸ್, ಏನೇ ಹೇಳಿ. ನೆಕ್ಸ್ಟು ಬಂದುಬಿಟ್ಟು ಇದು ಮಾತ್ರ ಆರ್ಡ್ರ್ ಮಾಡಬೇಕು ಅಂತ ಕೆಮಿಸ್ಟ್ರಿ ಎಟ್ ಪ್ಲೇ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿತ್ತು. ಅಂದರೆ ಲೈಕ್ ಈ ಕ್ಯಾಪ್ ಇದೆಯಲ್ಲ, ಇದು ಆರೆಂಜ್ ಒನ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿದ್ದಂತಹ ಒಂದು ಬಾಡಿ ವಾಶ್. ಹೆಲ್ಪ್ಸ್ ಬ್ರೈಟನ್ ಈವನ್ ಔಟ್ ಸ್ಕಿನ್ ಟೋನ್ ಅಂತ ಇದರಲ್ಲಿ ವಿಟಮಿನ್ ಸಿ, ನಯಾಸಿಯಮೇಟ್, ಗೈಕೋಲಿಕ್ ಆ್ಯಸಿಡ್ ಎಲ್ಲನೂ ಇದೆ. ಹೋಪ್ ಸ್ಮೆಲ್ ಮಾತ್ರ ಅಮೇಝಿಂಗ್.
ಉಫ್, ಸಖತ್ತಾಗಿದೆ ಗೈಸ್. ಸೂಪರ್ ಎಕ್ಸೈಟೆಡ್ ಟು ಯೂಸ್. ನೆಕ್ಸ್ಟ್ ಎಲ್ಲ ಪಾರ್ಸೆಲ್ ಬಂದು ಮೀಶೋದು. ಗೈಸ್ ಇದ್ರದ್ದು ನಾನು ಪಿಕ್ಚರ್ ಹಾಕ್ತೇನೆ, ಈ ಸೈಡ್ ಅಥವಾ ಈ ಸೈಡಲ್ಲಾದರೂ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ಥರ ಬಂದಿದೆ. ನಾನು ಸಿಂಗಲ್ ಜಿಪ್ದು ಆರ್ಡ್ರ್ ಮಾಡ್ತಿದ್ದೆ. ದಿಸ್ ಟೈಮ್ ಐ ಗಾಟ್ ಇದೊಂದು ಜಿಪ್ಪು ಆ್ಯಂಡ್ ಬ್ಯಾಕ್ ಸೈಡ್ ಒಂದು ಜಿಪ್ಪು ಆ್ಯಂಡ್ ಆಲ್ಸೋ ಫ್ರಂಟ್ ಸೈಡ್. ನಾನು ಇವಾಗ ಅಬ್ಸರ್ವ್ ಮಾಡಿರೋದು. ವಾವ್, ಅಮೇಝಿಂಗ್ ಆಗಿದೆ. ಈ ಥರನೂ ಇಟ್ಕೋಬಹುದು ಆ್ಯಂಡ್ ಆಲ್ಸೋ ಈ ಥರನೂ ಹಾಕೋಬಹುದು. ಚೆನ್ನಾಗಿದೆ. ನನಗೆ ಕ್ಯೂಟ್ ಆಗಿ ಅನಿಸಿದಂದರೆ ಕೀ ಪಂಚ್ ಚೆನ್ನಾಗಿದೆ ಅಲ್ಲ. ಇದೊಂದು ಆರ್ಡ್ರ್ ಮಾಡಿದ್ದೆ. ಇದ್ರದ್ದು ಆ್ಯಕ್ಚುಲಿ ನಾನು ಇದೆಲ್ಲ ಓಪನ್ ಮಾಡಿದ್ದೀನಿ. ಮೀಶೋದಿಂದ ಏನು ಬಂದಿದೆ ಆಲ್ಮೋಸ್ಟ್ ನಾನೆಲ್ಲ ಓಪನ್ ಮಾಡಿದ್ದೀನಿ. ರ್ಯಾಪರ್ ಎಲ್ಲ ಬಿಸಾಕ್ಬಿಟ್ಟಿದ್ದೀನಿ, ನಾನು ಯೂಸ್ ಮಾಡಿಲ್ಲ. ಇದು ನನಗೆ ಮಾಡರ್ನ್ ಡ್ರೆಸ್ ಏನಾದರೂ ಹಾಕುವಾಗ ಯೂಸ್ ಆಗುತ್ತೆ ಅಂತ ತಗೊಂಡೆ. ಚೆನ್ನಾಗಿದೆ, ಸೂಟ್ ಆಗುತ್ತೆ. ರೆಡಿ ಆಗೋ ಥರ ರೆಡಿಯಾಗಿ ಈ ಗಾಗಲ್ನ ಹಾಕಿದರೆ ಪಕ್ಕಾ ಸೂಟೇಬಲ್ ಅಂತ ಅನ್ನಿಸುತ್ತೆ. ನಾನು ಇದೇ ಥರದ್ದು ತಗೊಂಡಿದ್ದೆ ಮೀಶೋದಿಂದನೇ. ಅದು ಏನಾಯಿತು ಅಂದರೆ ನನಗೆ ಕಂಪ್ಲೀಟ್ಲಿ ಇಲ್ಲಿ ಹೀಗೆ ಹಾಕೋತೀವಲ್ಲ, ಇದು ನನಗೆ ಕಂಪ್ಲೀಟ್ಲಿ ಲೂಸ್ ಆಗೋಗಿತ್ತು. ಹಾಗಾಗಿ ನಾನು ಅದನ್ನು ಅಷ್ಟು ಲೈಕ್ ಮಾಡಿಲ್ಲ. ನನಗೆ ಇದು ಬೈ ಒನ್ ಗೆಟ್ ಒನ್ ಫ್ರೀಯಲ್ಲಿ, ಈಗ ನಾನು ತೋರಿಸ್ದಲ್ಲ ಇದು ಹಾಕ್ಕೊಂಡು, ಅದರಲ್ಲಿ ಫ್ರೀಯಾಗಿ ಸಿಕ್ಕಿತು. ಇದು ಪರವಾಗಿಲ್ಲ, ನಾಟ್ ಬ್ಯಾಡ್. ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಒನ್ ಆಫ್ ಮೈ ಫೇವ್ರೆಟ್. ನನಗೆ ಇತ್ತೀಚೆಗೆ ಫೇವ್ರೆಟ್ ಕುರ್ತಾ, ಶಾರ್ಟ್ ಕುರ್ತಾ. ಲಾಂಗ್ ಸ್ಲೀವ್ ಆ್ಯಂಡ್ ಇದನ್ನು ಜೀನ್ಸ್ ಪ್ಯಾಂಟಿಗೆಲ್ಲ ವೇರ್ ಮಾಡ್ಕೋಬಹುದು. ಜೀನ್ಸ್ ಪ್ಯಾಂಟ್ ಆರ್ಡ್ರ್ ಮಾಡಿದ್ದೀನಿ. ಅದು ನಾಳೆ 11 ಅಲ್ಲ, ನಾಳೆ ಬರುತ್ತೆ. ಅದನ್ನು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ತೋರಿಸ್ತೇನೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನು ಚೆನ್ನಾಗಿ ವಾಶ್ ಮಾಡಿ, ಸ್ಟಿಚ್ ಮಾಡಬೇಕು. ಸೈಡ್ ಸ್ಟಿಚ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಐರನ್ ಮಾಡಿ ಹಾಕೋಬೇಕು. ನನಗೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಲಾಂಗ್ ಸ್ಲೀವ್ಸ್. ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. 100% ಕಾಟನ್. ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ. ಸೊ ಇದಾಗಿತ್ತು ಗೈಸ್ ನನ್ನ ಪರ್ಪಲ್ ಹೌಲ್ ಮತ್ತು ಮೀಶೋ ಹೌಲ್. ಎಲ್ಲರೂ ಐ ಹೋಪ್ ಎಲ್ಲರೂ ಇಷ್ಟಪಟ್ಟಿರ್ತೀರಾ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇದೇ ಥರ ವೀಡಿಯೋದಲ್ಲಿ ವ್ಲಾಗ್ಸಲ್ಲಿ ನಾನು ಬರ್ತೇನೆ ಇನ್ನು ಅಂತ ಹೇಳ್ತಾ ಈ ನನ್ನ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ, ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್.